ವಿಧಾನಸೌಧದ ಎದುರು ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದ ಎದುರು ಕಾರ್ಯಕ್ರಮ ಕೂಡ ನಡೆಯುತ್ತೆ. ಆರ್ಸಿಬಿ ಪ್ಲೇಯರ್ಸ್ಗೆ ಸನ್ಮಾನವನ್ನ ಕೂಡ ಮಾಡಲಿಕ್ಕಿದೆ ರಾಜ್ಯ ಸರ್ಕಾರ. ಆರ್ಸಿಬಿ ಆಟಗಾರರು ವಿಧಾನಸೌಧಕ್ಕೆ ಆಗಮಿಸೋ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬಳಿ ಆರ್ಸಿಬಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಆರ್ಸಿಬಿ ಫ್ಯಾನ್ಸ್ಗಳು. ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಈ ಒಂದು ಕ್ಷಣಕ್ಕಾಗಿ ಬಹಳ ವರ್ಷಗಳಿಂದ ತಪಸ್ಸನ್ನ ಕೂಡ ಮಾಡಿದ್ವಿ, ಈ ಒಂದು ದಿನಕ್ಕಾಗಿ ತಪಸ್ಸನ್ನ ಮಾಡಿದ್ವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಭಿಮಾನಿಗಳು. ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದ ಬಳಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಆರಂಭ ಆಗತ್ತೆ. ಸರ್ಕಾರದಿಂದಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 15 ಇಯರ್ಸ್ ಇಂದ ಕಾದು ಫೈನಲಿ ಒಂದು ವಿಕ್ಟರಿ ಸಿಕ್ತಲ್ಲ, ಅದೇ ಖುಷಿ. ತುಂಬಾ ಖುಷಿ ಇದೆ. ಲೈಕ್ ವಿ ಹ್ಯಾವ್ ಬಂಕ್ಡ್ ಅವರ್ ಕಾಲೇಜ್ ಅಂಡ್ ಕೇಮ್ ಹಿಯರ್. ಸೊ ತುಂಬಾ ಖುಷಿ ಇದೆ, ಎಕ್ಸೈಟೆಡ್ ಆಗಿದ್ದೀವಿ ನೋಡೋದು. ತುಂಬಾ ಸೆಲೆಬ್ರೇಷನ್ ಮಾಡ್ದಂಗಿದೆ. ಎಕ್ಸಾಕ್ಟ್ಲಿ, ಯಾ, ಹೇಗಿತ್ತು ಸೆಲೆಬ್ರೇಷನ್? ತುಂಬಾ ಚೆನ್ನಾಗಿತ್ತು. ಲೈಕ್ ಆಫ್ಟರ್ 18 ಇಯರ್ಸ್ ವಿ ವನ್ ಅಲ್ವಾ, ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆಲ್ ಕ್ರೆಡಿಟ್ಸ್ ಫಾರ್ RCB ಟೀಮ್. ಆಕ್ಚುಲಿ ಇವತ್ತು ವಿರಾಟ್ ಕೊಹ್ಲಿ ಟೀಮ್ ಬರ್ತಿದೆ, ಎಷ್ಟು ಖುಷಿ ಇದೆ ಅವ್ರನ್ನ ಕಣ್ ತುಂಬಿಕೊಳ್ಳೋದಕ್ಕೆ, ನೋಡೋದಕ್ಕೆ ಕಾತರನ್ನು ಕಾಯ್ತಿದ್ದೀರಿ. ತುಂಬಾ ಲೈಕ್ ವಿ ವರ್ ಡ್ರೀಮಿಂಗ್. ಆಕ್ಚುಲಿ ಇವಾಗ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗಿದೆ. ಲೈಕ್ ಕಾಂಟ್ ವೇಟ್ ಟು ಸಿ ಹಿಮ್. ತುಂಬಾ ಒಬ್ವಿಯಸ್ಲಿ ಎಕ್ಸೈಟೆಡ್ ಆಗಿದ್ದೀವಿ ಅವ್ರನ್ನ ನೋಡೋಕೆ. ಸೊ ಯಾರು ನಿಮ್ಮ ಫೇವರೇಟ್ ಪ್ಲೇಯರ್? obviously ವಿರಾಟ್ ಕೊಹ್ಲಿ and ABD. The way he came and he hugged Virat Kohli was so good. So we are happy to be an RCBian. So ಈಗ ABD ವಿಲಿಯರ್ಸ್ ಇರಲಿಲ್ಲ ಇಷ್ಟು ದಿನ ಮ್ಯಾಚ್ ಅಲ್ಲಿ. ಅದ್ರ ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ಫೈನಲ್ ಅಲ್ಲಿ ಒಂದು ಫೋಟೋ ಹಾಕಿದ್ರು ಅವರು. ಅದು ನೋಡಿ ಎಷ್ಟು ಖುಷಿ ಆಯ್ತು. ತುಂಬಾ ಸರ್, ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ವಿ ನಾವೂನು. ಸೊ ಯಾ, ತುಂಬ ಖುಷಿ. ಏನು ಕೇಳೋಕ್ಕಾಗುತ್ತಾ ಸರ್, ಇವಾಗ ನಾವು ಬೇರೆ ಫುಲ್ ಲಾಯಲ್ ಫ್ಯಾನ್ ಬೇಸು. ಸೊ ಅಫ್ಕೋರ್ಸ್ ನಮಗೆ ಇದಕ್ಕೆ ಅಂತ ವೇಟ್ ಮಾಡಿದ್ದಿದೆ ನಾವು. ಈಗ ಫೈನಲಿ ಗೆದ್ದಿದ್ದೀವಿ ಅಂದರೆ ತುಂಬ ಖುಷಿ ಆಯಿತು ಸರ್. 18 ವರ್ಷದಿಂದ ಒಂದು ನಿರಾಸೆ ಇತ್ತು, ಫುಲ್ಲು ನಿರಾಶೆ. ಅದು ನನಗೆ ಮೇನ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕೈಯಲ್ಲಿ ಒಂದು ಟ್ರೋಫಿ ನೋಡಬೇಕಿತ್ತು. ಅವ್ರ ಕೈಯಲ್ಲಿ ಅವರು ಟ್ರೋಫಿ ನೋಡಿ ಹಿ ಕಿಸ್ ದ ಟ್ರೋಫಿ. ದ್ಯಾಟ್ ವಾಸ್ ಲೈಕ್, ಅದಕ್ಕಿಂತ ಇನ್ನೂ ಹೆಚ್ಚು ಏನಿಲ್ಲ ನಮಗೆ. ಟ್ರೋಫಿ ಒಂದೇ. ನಿನ್ನೆ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ನಿಮಗೆ? ನಿನ್ನೆ ಮ್ಯಾಚ್ ನಿನ್ನೆ ನಮ್ಮ ಬೌಲರ್ಸ್ ಮಾತ್ರ ಮಸ್ತಾಗಿ ಆಟ ಆಡಿದ್ರು. ಅವರಿಂದಾನೇ ನಾವು ಅವ್ರನ್ನೇ ಬೇಡ್ಕೊಂತಿದ್ವಿ. ಯಾಕಂದ್ರೆ ನಮ್ದು ಬ್ಯಾಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಸಾಲ್ಟ್ ಅವರೆಲ್ಲ ಔಟ್ ಆಗಿದ್ರು, ಎಲ್ಲ ಎಫರ್ಟ್ಸ್ ಹಾಕಿದ್ರು. ಜಿತೇಶ್ ಶರ್ಮಾ, ಸಾಲ್ಟು, ವಿರಾಟ್ ಕೊಹ್ಲಿ ಅವರೆಲ್ಲ. ಮತ್ತೆ ಆಮೇಲೆ ಔಟ್ ಆದ ತಕ್ಷಣ ನಮಗೆ ಬೌಲರ್ಸೇ ಇವಾಗ ಮೇನ್, ಇವಾಗ ದೇವ್ರ ತರ ಇವಾಗ ಅವ್ರು ನಮ್ಗೆ. ಇವಾಗ ಅವರು ಬೌಲ್ ಮಾಡಿ ಎಲ್ಲ ವಿಕೆಟ್ ತೆಗೆದ್ರೆ ನಾವು ಗೆದ್ದಂಗೆ ಅನಿಸ್ತಿತ್ತು. ಸೊ ಗೆದ್ವಿ ಫೈನಲಿ. ಸೊ ಖುಷಿ ಆಯ್ತು. ಕೃಣಾಲ್ ಪಾಂಡ್ಯ ಬೌಲಿಂಗ್, ಹೆಜ್ಲೇವುಡ್ ಬೌಲಿಂಗ್. ಕೃಣಾಲ್ ಪಾಂಡ್ಯ ಅವ್ರದ್ದು ಅಲ್ಟಿಮೇಟ್. ಯಾವಾಗ ಕ್ಲಚ್ ಗಾಡ್ ಅಂತ ಅಂತಾರ ಅವ್ರನ್ನ, ಲಿಟ್ರಲಿ ಈ ನೇಲ್ಡ್ ಇಟ್ ಎಸ್ಟರ್ಡೇ. ಜೋಶ್ ಹೇಜಲ್ವುಡ್ ಅಂತ ಅವ್ರು ಒಂದು ಫೈನಲ್ನೇ ಸೋತಿಲ್ವಂತೆ. ಸೊ ಲಕ್ಕಿ ಚಾರ್ಮ್ ಅವರೆಲ್ಲ, ಕೃಣಾಲ್ ಪಾಂಡ್ಯ ಅವರು, ಜೋಶ್ ಅವರು, ಭುವಿ ಅವರು, ಮತ್ತೆ ಯಶ್ ದಯಾಳ್, ದೇ ಆಲ್ ವೇರ್ ಲೈಕ್ ಟಾಪ್. ನಿನ್ನೆ ವಿರಾಟ್ ಇರ್ಬೇಕಿತ್ತು, ಬಟ್ he went out, but still they did very good. ಜಿತೇಶ್ ಶರ್ಮಾ ಲಾಸ್ಟ್ 2 ಮ್ಯಾಚ್ ಆಡಿದ್ದು ಸಖತ್ ಆಟ. ಬಟ್ ಈ ಸಲ ಕೀಪಿಂಗ್ ಚೆನ್ನಾಗಿತ್ತು ಅವ್ರದ್ದು. ಸೊ ಎಲ್ರು ಆಲ್ ಓವರ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ವಿ ಆರ್ ಸೋ ಹ್ಯಾಪಿ ಫಾರ್ ದಟ್. ತುಂಬಾ ಖುಷಿ ಇದೆ. ಲೈಕ್ 18 ಇಯರ್ಸ್ ಇಂದ ಕಾದು ಫೈನಲಿ ಒಂದು ವಿಕ್ಟರಿ ಸಿಕ್ತ. ನೋಡಿ, ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಬಹಳ ವರ್ಷಗಳ ಕನಸು ಇವತ್ತು ನನಸಾಗಿದೆ. ಅದು ವಿರಾಟ್ ಕೊಹ್ಲಿ ಅವರ ಕೈಯಲ್ಲಿ ನಾವು ಕಪ್ಪನ್ನು ನೋಡೋದಕ್ಕೆ ಬಯಸ್ತಾ ಇದ್ವಿ. ಇಲ್ಲಿವರೆಗೂ ಕೂಡ ಆ ಒಂದು ಕನಸು ಕೂಡ ಈಗ ನೆರವೇರಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು ಅಭಿಮಾನಿಗಳು. ನೋಡಿ, ಕಾಲೇಜ್ಗೆ ಬಂಕ್ ಹಾಕಿ ನಾವು ಇಲ್ಲಿ ಬಂದಿದ್ದೀನಿ, ಸ್ವತಃ ಅವರನ್ನು ನೋಡಬೇಕು, ಅವರನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾತುರ ನಮ್ಮಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಅಭಿಮಾನಿಗಳು ಆಡ್ತಾ ಇರೋದನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದೀರಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಭಿಮಾನಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧದ ಬಳಿ ಜಮಾಯಿಸ್ತಾ ಇದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಈಗಾಗಲೇ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಬಾಕಿ ಇರುವಂಥದ್ದು. IPLನಲ್ಲಿ ಉತ್ತಮ ಪ್ರದರ್ಶನವನ್ನು
ನೀಡಿದಂತಹ RCB ಹಾಗೂ ಅಭಿಮಾನಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು ಥಾವರ್ ಚಂದ್ ಗೆಹ್ಲೋಟ್ ಅವರು, ರಾಜ್ಯಪಾಲರು. ಇನ್ನು ಧೈರ್ಯ ಉತ್ಸಾಹವನ್ನು ಪ್ರದರ್ಶಿಸುವ ಮೂಲಕ ಗೆಲುವಿನ ನಗೆ ಬೀರಿದೆ. ಮುಂದಿನ ಪ್ರಯಾಣದಲ್ಲಿ RCB ಯಶಸ್ಸು ಮುಂದುವರಿಲಿ ಅಂತ ಹೇಳಿ ಹಾರೈಸಿದ್ರು. ಅವರು ಕೂಡ ಇವತ್ತು ಈ ಒಂದು ಏನು ಕಾರ್ಯಕ್ರಮ ನಡೆಯುತ್ತೆ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. IPL ಫೈನಲ್ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನು ಬಗ್ಗು ಬಡಿದು ಕಪ್ಪನ್ನು ಮುಡಿಗೇರಿಸಿಕೊಂಡಂತಹ RCB ತಂಡಕ್ಕೆ ಇವತ್ತು ಸರ್ಕಾರದಿಂದ ಗೌರವವನ್ನು ಕೂಡ ಸಲ್ಲಿಕೆ ಮಾಡಲಾಗತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದಿಂದಲೂ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಪ್ಲೇಯರ್ಸನ್ನು ಬರಮಾಡಿಕೊಳ್ಳೋದಕ್ಕೆ ಖುದ್ದು DCM DK ಶಿವಕುಮಾರ್ ಅವರು ಈಗಾಗಲೇ HAL ವಿಮಾನ ನಿಲ್ದಾಣವನ್ನು ಕೂಡ ತಲುಪಿದ್ದಾರೆ.